ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣೀ ರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಮತ್ತೆ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಲೀಲ. ಇವತ್ತಿನ ದಿನ ನವರಾತ್ರಿ 2ನೇ ದಿನವಾಗಿರೋದ್ರಿಂದ ದುರ್ಗಾದೇವಿಯನ್ನು ಬ್ರಹ್ಮಚಾರಿಣಿಯಾಗಿ ಅಲಂಕಾರ ಮಾಡಿಕೊಂಡು ನಾವು ಪೂಜೆ ಮಾಡಬೇಕಾಗಿರುತ್ತೆ. ಇವತ್ತು ನಾನು ಬೆಳಗ್ಗೆ 3:45 ಆಗಿತ್ತು. ಬೆಳಗ್ಗೆ ಎದ್ದ ಮೇಲೆ ನಾವು ಎದ್ದ ತಕ್ಷಣ ನನ್ನ ದೈನಂದಿನ ಕೆಲಸ ಮುಗಿಸ್ಕೊಂಡು ನಂತರ ಮುಂಬಾಗಿಲು ತೆಗೆದು ಮನೆ ಕಸ ಗುಡಿಸಿ ನಂತರ ಬಾಗಿಲನ್ನು ಶುಚಿ ಮಾಡಿಕೊಂಡು ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಹೊಸ್ಲಿಗೆ ಅರಿಶಿನ ಹಚ್ಚಿ ಅದಕ್ಕೆ ರಂಗೋಲಿ ಹಾಕಿ ಅರಿಶಿನ ಮತ್ತು ಕುಂಕುಮದ ಬೊಟ್ಟನ್ನು ಹಚ್ಚಬೇಕು. ಅದು ಹಚ್ಚಿದ ನಂತರ ಹೊಸ್ಲಿನ ಮುಂದೆ ಮತ್ತು ತುಳಸಿ ಕಟ್ಟೆ ಮುಂದೆ ರಂಗೋಲಿಯನ್ನು ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಮನೆ ಮುಂದೆ ಲಕ್ಷ್ಮಿ ಕಳೆ ಅನ್ನೋದು ಉಕ್ಕಿ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದನ್ನೇ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಹೋಗಿ ಪಾಸಿಟಿವಿಟಿ ಅನ್ನೋದು ಕಂಡು ಬರ್ತೈತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಮನೆ ಹೊರಗಡೆಯಿಂದ ಒಳಗಡೆ ಎಂಟ್ರಿ ಆದರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗ್ತೈತಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗ್ತೈತೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೂ ಒಂಥರ ಮೋಟಿವೇಶನ್ ಇದ್ದಂಗೆ ಇರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಇದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಟೈಮ್ ಅನ್ನೋದು 5 ಗಂಟೆ ಆಗಿರುತ್ತೆ. ಇದೆಲ್ಲ ಆದ ತಕ್ಷಣ ನೋಡಿ ಮನೆ ಮುಂದೆ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ ರಂಗೋಲಿ ಅನ್ನೋದು ಈ ಥರ ಹಾಕ್ಕೊಂಡಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಈ ರಂಗೋಲಿಯನ್ನು ಹಾಕಿದ್ದೀನಿ. ತುಳಸಿ ಕಟ್ಟೆ ಮುಂದೆ ಈ ಥರ ಹಾಕಿದ್ದೀನಿ. ಇದೆಲ್ಲ ಆದ ತಕ್ಷಣ ನಾನು ಸ್ನಾನ ಮಾಡಿಕೊಂಡು ಪೂಜೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಲೆಂತ್ ಆಗಿರೋದ್ರಿಂದ ನಾನು 2 ವಿಡಿಯೋ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪೂಜೆ ಮತ್ತು ಕ್ಲೀನಿಂಗ್ವರೆಗೂ ನಾನು ತೋರಿಸಿದ್ದೀನಿ. ಯಾಕಪ್ಪ ಅಂದರೆ ವಿಡಿಯೋ ಕಂಟಿನ್ಯೂಟಿ ಮಾಡಿದರೆ ಸ್ಕಿಪ್ ಮಾಡಿ ನೋಡ್ತಾರೆ. ಅದ ಕಾರಣದಿಂದ ನಾನು 2 ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ನವರಾತ್ರಿಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ನಾವು ಬಾಗಿಲು ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮುಗಿಸ್ಬೇಕಂತ ಹೇಳ್ತಾರೆ. ಹಂಗಾಗಿ ನಾನು ಇಲ್ಲಿ 2 ಪೂಜೆಗಳನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಒಳಗಡೆ ದೇವ್ರ ಹತ್ರ ಹೋಗಿ ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ಪೂಜೆ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಸೂರ್ಯ ಅನ್ನೋದು ನಮ್ಗೆ ಕಾಣ್ತಾ ಇಲ್ಲ. ನೋಡಿ ಪೂಜೆ ಆದ ತಕ್ಷಣ ಮನೆ ಮುಂದೆ ಈ ಥರ ಕಾಣಿಸುತ್ತೆ. ಈ ಥರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಬಾಗಿಲು ಪೂಜೆ ಮತ್ತು ತುಳಸಿ ಕಟ್ಟೆ ಪೂಜೆ ನೋಡ್ಬೋದು. ಇಲ್ಲಿ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ನೈವೇದ್ಯಕ್ಕೆ 2 ಬಾಳೆಹಣ್ಣಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಎಲ್ಲ ದೀಪಗಳನ್ನು ಸ್ವಚ್ಛ ಮಾಡಿಕೊಂಡು ದೇವರಿಗೆಲ್ಲ ಹೂವನ್ನು ಇಟ್ಟು ಪೂಜೆ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ ಪೂಜೆ ಆದ ನಂತರ ಈ ಥರ ಇದೆ ನನ್ನ ಪೂಜೆ. ಇವತ್ತು ನವರಾತ್ರಿ 2ನೇ ದಿನ ಆಗಿರೋದ್ರಿಂದ ನನ್ನ ಪೂಜೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದು ವಿಡಿಯೋದಲ್ಲಿ ವಿಶೇಷವಾಗಿರುತ್ತೆ, ತಪ್ಪದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ವಿಡಿಯೋ ಬಗ್ಗೆ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.